ಮಾತನಾಡುತ್ತಿವೆ. ಮಾತಿನ ಮೇಲೆ ಸ್ವಲ್ಪ ಹಿಡಿತ ಮೇಲೆ ಹಿಡಿತ ತಪ್ಪಿದರೆ ನನ್ನ ಕೈಯಲ್ಲಿ ನಿನ್ನ ಅಂತ್ಯ. ಈ ಕನ್ನಡವನ್ನು ಏನು ಮಾಡಲಾಗುವುದಿಲ್ಲ. ಅಂತ ಮಾಡಲು ಆತುರ ಪಟ್ಟರೆ ಆಹುತಿಯಾಗಿ ಗರುಡನ ಕೈಯಲ್ಲಿ. ಸೌಕರ್ಯ ಎಷ್ಟೋ ಸಂಪತ್ತಿದ್ರು ಸರಳತೆಗೆ ಮಾತ್ರ ಮನುಷ್ಯನಿಗೆ ಒಳ್ಳೆ ಗೌರವ ತಂದು ಬರುತ್ತದೆ. ಏಕೆಂದರೆ ಸಂಪತ್ತಿಗೆ ಬೆಲೆ ಕಟ್ಟಬಹುದು, ಆದರೆ ಸರಳತೆಗೆ ಬೆಲೆ ಕಟ್ಟಲಾಗದು. ನಿನ್ನ ಸಂಪತ್ತಿನಿಂದ ನಮ್ಮನ್ನು ಪಡೆದುಕೊಳ್ಳುತ್ತೇನೆಂದರೆ ಅದು ನಿನ್ನ ನೋಡುಗಡ, ನಾವು ಕೊಟ್ಟರೆ ತಾನೇ ಅವರು ಕೊಂಡುಕೊಳ್ಳೋದು, ನಾವು ಕೊಡದಿದ್ದರೆ ಅವ್ರು ಹೇಗೆ ಕೊಂಡುಕೊಳ್ಳುತ್ತಾರೆ? ನಾನೆಲ್ಲ ಹೇಳಿದ್ದೇನೆ, ಬಾ ಹೋಗೋಣ. ಹೊಡ್ಕೊ ಬರ್ತೀನಿ. ಸರಿಯಪ್ಪ. ನಿಮ್ಮ ಮಾವು ಬುದ್ಧಿ ಇಲ್ಲ ಅಂದ್ರೆ ನಿನಗೂ ಬುದ್ಧಿ ಇಲ್ಲೇನು? ಗರುಡ, ಸುಮ್ಮನೆ ನಮ್ಮ ಸಾವುಕಾರ ಆದಂಗ ಕೊಟ್ಟು ಬಿಡು. ಆಮೇಲೆ ಸಾವುಕಾರ ಕೈ ಸಿಗೋದು ಬೆಕ್ಕಿನ ಬಾಗಿ ಸಿಗೋದು. ಉರಿಯುವ ಬೆಂಕಿಯಲ್ಲಿ ತುಪ್ಪ ಸುರಿದು ಮರೆಯಲ್ಲಿ ಮೋಚು ನೋಡುವ ನಿನ್ನಂತವರಿಂದಲೇ ರಾಜವಾಗಬೇಕಿದ್ದ ನಾಡು ರಾವಣ ರಾಜ್ಯವಾಗಿದ್ದು. ಶೆಟ್ಟಿ, ಆ ಸೌಕರ್ಯ ಹೆಂಜಲು ತಿಂದು ಬದುಕು ನಾಯಿ ನೀನು. ನನಗೆ ಬುದ್ಧಿ ಹೇಳಲು ಬರಬೇಡ. ಆ ನಿಮ್ಮ ಸೌಕಾರ ಕೂಡ ನನಗೆ ನಿಂತು ನನ್ನ ಮನೆಗೆ ಬಂದು ನಾನು ಕೊಡುವ ಹಣ ತನಕ್ಕೆ ಸಮಾನವೆಂದು ಕೊಳ್ಳುವೆ. ಕೊಳಪಾಯಿ ನನ್ನ ಮಗಳೇ, ನಿಮ್ಮ ಆಸ್ತಿಯನ್ನು ಹೇಗೆ ಪಡೆಯಬೇಕೆಂಬುದು ನನಗೆ ಚೆನ್ನಾಗಿ ಗೊತ್ತು. ಶ್ರೀಮಂತಿಗೆ ಸ್ವಲ್ಪ ತೋರಿಸಲು ಬರಬೇಡ. ಆ ಜಮೀನು ಮಕ್ಕಳ ಶಾಲೆ ಕಟ್ಟಲು ಸರ್ಕಾರಕ್ಕೆ ದಾನ ಕೊಡೋದಾಗಿ ಮಾತು ಕಟ್ಟಿರುತ್ತೇವೆ. ಸುಮ್ಮನೆ ಆ ಜಮೀನಿನ ಆಸೆ ಗೊತ್ತು ಬಿಡು, ನಿಮಗೂ ಶೋಧ ತರುತ್ತದೆ. ಹಣವಂತರಾಗಿ ಇಂತಹ ಕೆಲಸಗಳಿಗೆ ಒಳ್ಳೆ ಕೆಲಸಕ್ಕೆ ಅಡ್ಡಿಪಡಿಸುವುದು ನಿನಗೂ ಭೂಷಣವಲ್ಲ. ಕಿತ್ತುಕೊಳ್ಳಲು ಬರುತ್ತೇನೆಂದರೆ ನನ್ನ ಘಟ ಉಳಿಯೋದು ಖಂಡಿತ. ಘಟ ಅದು ಈ ಪ್ರಸಾದನ ಘಟ. ಗರುಡ, ಈ ನಾಗೇಂದ್ರ ಪ್ರಸಾದನ ಘಟ ಉಳಿಸುವ ಗಂಡು ಇನ್ನು ಯಾರು